ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ನೇಪಾಳದ ಗಡಿಯಲ್ಲಿ ಅಮೆರಿಕದ ಪ್ರಜೆಯೊಬ್ಬನನ್ನ ಪೊಲೀಸರು ಬಂಧಿಸಿದ್ರು. ಅವನನ್ನ ಪ್ರಶ್ನೆ ಮಾಡಿದಾಗ ಬಂದ ಉತ್ತರಗಳು ತುಂಬಾನೇ ಅನುಮಾನಾಸ್ಪದವಾಗಿದ್ವು. ಹೀಗಾಗಿ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಅವನನ್ನ ಕಸ್ಟಡಿಗೆ ತಗೊಂಡ್ರು. ಈ ಘಟನೆ ನಡೆದ 10 ದಿನ ಕಳೆಯೋದ್ರ ಒಳಗೆ ಮತ್ತೆ ಅಂಥದ್ದೇ ಒಂದು ಘಟನೆ ನಡೆದಿದೆ. ನೇಪಾಳದ ಗಡಿಯಲ್ಲಿ ಖಲಿಸ್ತಾನಿ ಉಗ್ರರು ಸೇರಿದ ಹಾಗೆ ಒಟ್ಟು 5 ಮಂದಿಯನ್ನ ಬಂಧಿಸಲಾಗಿದೆ. ಹಾಗೆ ಸಿಕ್ಕವರಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ಒಬ್ಬ ಇದ್ದಾನೆ. ಹಾಗಾದ್ರೆ ಅಲ್ಲಿ ಅರೆಸ್ಟ್ ಆಗಿರೋ ಆ ಖಲಿಸ್ತಾನಿಗಳು ಯಾರು? ಅವ್ರ ಜೊತೆಲಿದ್ದ ಅಮೆರಿಕ ಪ್ರಜೆ ಯಾರು? ಅವರಿಗೂ ಭಾರತಕ್ಕೂ ಏನ್ ಸಂಬಂಧ? ಈ ನೇಪಾಳದ ಗಡಿ ಅನ್ನೋದು ಹೇಗೆ ಭಾರತಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಈ ಬಗ್ಗೆ ನೋಡೋದಕ್ಕೂ ಮುನ್ನ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸನ್ಸ್ ಟೂರಿಸಂ ಇದೇ ಆಗಸ್ಟ್ 21ಕ್ಕೆ ಕಾಶಿ, ಅಯೋಧ್ಯ, ತ್ರಿವೇಣಿ ಸಂಗಮ ಸೇರಿದ ಹಾಗೆ ಉತ್ತರ ಭಾರತದ ಯಾತ್ರೆಯನ್ನ ಆಯೋಜಿಸಿದೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ, ಎಸಿ ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಗಳು ಹಾಗೂ ಊಟದ ವ್ಯವಸ್ಥೆಯ ಜೊತೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಟೂರ್ಗೆ 39,500 ರೂಪಾಯಿ ಖರ್ಚಾಗುತ್ತೆ. ಕೆಲವು ಸೀಟುಗಳು ಖಾಲಿ ಇವೆ. ನಿಮಗೆ ಆಸಕ್ತಿ ಇದ್ರೆ 7026851185 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಅದು ಜುಲೈ 13, 2026 ನೇಪಾಳದ ಗಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿಗೆ ವ್ಯಕ್ತಿಯೊಬ್ಬ ಸಿಕ್ಕಿಬಿದ್ದಿದ್ದ. ಮೊದಲಿಗೆ ಪೊಲೀಸರನ್ನ ಕಂಡು ಓಡ್ತಾ ಇದ್ದ ಆ ವಿದೇಶಿ ಪ್ರಜೆಯನ್ನ ಸಶಸ್ತ್ರ ಸೀಮಾ ಬಲದ ಯೋಧರು ಬೆನ್ನಟ್ಟಿ ಹಿಡಿದ್ರು. ಆ ಬಳಿಕ ಅವನು ತಾನು ಅಮೆರಿಕದ ಪ್ರಜೆ ಅಂತ ಹೇಳ್ಕೊಂಡ. ಕಳೆದ 8 ತಿಂಗಳಿಂದ ಗೋವಾದಲ್ಲಿದ್ದೆ, ಈಗ ನೇಪಾಳಕ್ಕೆ ಹೋಗಬೇಕು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ದ. ಹಾಗೆ ತನ್ನ ಹೆಸರು ಜೋರ್ಡಾನ್ ಬ್ರೌನ್ ಅಂತಲೂ, ತಾನು ಕ್ಯಾಲಿಫೋರ್ನಿಯಾದವನು ಅಂತಲೂ, ಪ್ರವಾಸಿ ವೀಸಾ ತಗೊಂಡು ಇಂಡೋನೇಷ್ಯಾಗೆ ಬಂದಿದ್ದೆ, ಅಲ್ಲಿ ನನ್ನ ಪಾಸ್ಪೋರ್ಟ್ ಕಳ್ಕಂಡೆ ಅಂತ ಒಂದ್ಸರಿ, ಇಂಡೋನೇಷ್ಯಾಗಲ್ಲ ಮಲೇಷ್ಯಾಗೆ ಬಂದಿದ್ದೆ ಅಂತ ಒಂದ್ಸರಿ, ಥಾಯ್ಲೆಂಡ್ಗೆ ಬಂದಿದ್ದೆ ಅಂತ ಒಂದ್ಸರಿ, ಹೀಗೆ ವಿವಿಧ ದೇಶಗಳ ಹೆಸರನ್ನ ಹೇಳ್ದ. ತನ್ನ ಪಾಸ್ಪೋರ್ಟ್ ಕಳೆದು ಹೋಗಿದೆ ಅಂತ ಹೇಳ್ಕೊಂಡ. ಪಾಸ್ಪೋರ್ಟ್ ಇಲ್ಲದೆ ಶ್ರೀಲಂಕಾಗೆ ಬಂದಿದ್ದಾಗಿ ಹೇಳ್ಕೊಂಡ. ಶ್ರೀಲಂಕಾದಿಂದ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದು ಅಲ್ಲಿಂದ ಗೋವಾಗೆ ಹೋಗಿ ಸಾಕಷ್ಟು ತಿಂಗಳ ಕಾಲ ಗೋವಾದಲ್ಲಿದ್ದು ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಈಗ ಗಡಿ ದಾಟಿ ನೇಪಾಳಕ್ಕೆ ಹೋಗ್ತಾ ಇರೋದಾಗಿ ಅವನು ಹೇಳ್ಕೊಂಡ. ಇಲ್ಲಿ ಒಂದೊಂದು ಸರಿ ಅವನು ಒಂದೊಂದು ಹೇಳ್ತಾ ಇದ್ದ. ಪಾಸ್ಪೋರ್ಟ್ ಕಳ್ಕೊಂಡಿದ್ದೀನಿ ಅಂತ ಒಂದ್ಸರಿ ಹೇಳ್ದ, ಅದನ್ನ ಬೆಂಗಳೂರಲ್ಲೆಲ್ಲೋ ಇಟ್ಟಿದ್ದೀನಿ ಅಂತ ಇನ್ನೂ ಒಂದ್ಸರಿ ಹೇಳ್ದ. ಅವನು ಎಲ್ಲಿಂದ, ಹೇಗೆ ಬಂದ, ಯಾಕೆ ಬಂದ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ಗೊತ್ತಾಗ್ಲಿಲ್ಲ. ತನ್ನನ್ನು ತಾನು ಅಮೆರಿಕದ ಸೀಲ್ ಕಮಾಂಡೋ ಅಂತ ಬೇರೆ ಹೇಳ್ಕೊಂಡ. ಯೋಗ ಕಲಿಯೋದಕ್ಕೆ ಭಾರತಕ್ಕೆ ಬಂದಿದ್ದೆ ಅಂತ ಬೇರೆ ಹೇಳ್ದ. ಆದ್ರೆ ಅವನ ಹತ್ರ ಅಮೆರಿಕದ ಪಾಸ್ಪೋರ್ಟ್ ಇರಲಿಲ್ಲ, ಬದಲಿಗೆ ಚೈನಾದ ಪಾಸ್ಪೋರ್ಟ್ ಇತ್ತು. ಹೀಗಾಗಿ ಪೊಲೀಸರು ಅವನ ಹಿನ್ನೆಲೆಯನ್ನ ಹುಡುಕೋ ಕೆಲಸವನ್ನ ಆರಂಭ ಮಾಡಿದ್ರು. ಈ ಘಟನೆಯ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಇದಾಗಿ 10 ದಿನಗಳು ಕೂಡ ಕಳೆದಿರಲಿಲ್ಲ. ಆಗ್ಲೇ ಇದೇ ನೇಪಾಳದ ಗಡಿಯಲ್ಲಿ ಇನ್ನೂ 2 ಉಗ್ರರನ್ನ ಬಂಧಿಸಲಾಗಿದೆ. ಹಾಗೆ ಅವ್ರ ಜೊತೆಯಲ್ಲಿ ಅಕ್ರಮ ನುಸುಳುವಿಕೆಗೆ ಸಹಾಯ ಮಾಡ್ತಾ ಇದ್ದ ಇನ್ನೂ 3 ಕೂಡ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿ ಬಂಧಿಸಿದ್ದಾರೆ. ಈ ಬಂಧಿತರನ್ನ ಪ್ರೋ ಖಲಿಸ್ತಾನಿ ಔಟ್ಫಿಟ್ ವಾರಿಸ್ ಪಂಜಾಬ್ ದೇ ಸಂಘಟನೆಯ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಈ ವಾರಿಸ್ ಪಂಜಾಬ್ ದೇ ಸಂಘಟನೆಯ ವಿಕ್ರಮ್ಜಿತ್ ಸಿಂಗ್ ಮತ್ತು ಮನ್ವೀರ್ ಸಿಂಗ್ ಧಿಲ್ಲೋನ್ ಅನ್ನೋರು ಈಗ ಅರೆಸ್ಟ್ ಆಗಿದ್ದಾರೆ. ಈ ಪೈಕಿ ಮನ್ವೀರ್ ಸಿಂಗ್ ಧಿಲ್ಲೋನ್ ಇದಾನ್ ನೋಡಿ, ಇವನು ಪಂಜಾಬ್ನ ಮೋಗಾ ಜಿಲ್ಲೆಯವನು. ಅಮೆರಿಕಾಗೆ ಹೋಗಿದ್ದ, ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಈಗ ಅವನಿಗೆ ಅಮೆರಿಕಾದ ಪೌರತ್ವ ಕೂಡ ಇದೆ. ಇನ್ನು ಈ ವಿಕ್ರಮ್ಜಿತ್ ಸಿಂಗ್ 2023ರಲ್ಲಿ ಪಂಜಾಬ್ನಲ್ಲಿ ನಡೆದಿದ್ದ ಪೊಲೀಸ್ ಠಾಣೆ ಮೇಲಿನ ದಾಳಿಯ ಪ್ರಮುಖ ಆರೋಪಿಗಳ ಪೈಕಿ ಒಬ್ಬನಾಗಿದ್ದ. ಸೊ ಇವರಿಬ್ಬರು ಕೂಡ ನೇಪಾಳದ ರೂಪೈದಿಹಾ ಗಡಿಯ ಮೂಲಕ ಭಾರತಕ್ಕೆ ಅಕ್ರಮವಾಗಿ ಬರ್ತಾ ಇದ್ದಾಗ ಪೊಲೀಸರು ಹಾಗೂ ಸಶಸ್ತ್ರ ಸೀಮಾ ಬಲದ ಯೋಧರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಇವರಿಬ್ಬರನ್ನ ಬಂಧಿಸಿದ್ದಾರೆ. ಈ ವಾರಿಸ್ ಪಂಜಾಬ್ ದೇ ಸಂಘಟನೆಯನ್ನ 2021ರಲ್ಲಿ ನಟ ದೀಪ್ ಸಿದ್ದು ಅನ್ನೋನು ಪ್ರಾರಂಭ ಮಾಡ್ತಾನೆ. ಇದೊಂದು ಖಲಿಸ್ತಾನಿ ಹೋರಾಟಕ್ಕೆ ಬೆಂಬಲ ಕೊಡೋ ಸಂಘಟನೆಯಾಗಿದ್ದು ಭಾರತದಿಂದ ಪಂಜಾಬ್ ಅನ್ನ ಬೇರೆ ಮಾಡುವ ಕಾರ್ಯತಂತ್ರವನ್ನ ಇದು ಹೊಂದಿದೆ. ಹಾಗೆ ಪಂಜಾಬ್ ಅಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳಿಗೆ ಕೂಡ ಈ ವಾರಿಸ್ ಪಂಜಾಬ್ ದೇ ಕಾರಣ ಆಗಿದೆ. ಇಲ್ಲಿ ಸಂಘಟನೆಯನ್ನ ಸ್ಥಾಪಿಸಿದ್ದು ದೀಪ್ ಸಿದ್ದುನೇ, ಆದ್ರೆ ಅದನ್ನ ಅನಂತರ ಅಮೃತ್ ಪಾಲ್ ಸಿಂಗ್ ಮುನ್ನಡೆಸ್ತಾ ಇದ್ದ. ಅವನು ಹೆಚ್ಚು ಬಲಿಷ್ಠನಾಗ್ತಾ ಇದ್ದಾನೆ. ಖಲಿಸ್ತಾನಿ ಹೋರಾಟ ಹೆಚ್ಚು ಶಕ್ತಿ ಪಡ್ಕೊಳ್ತಾ ಇದೆ, ಅದಕ್ಕೆ ವಿದೇಶಿ ಫಂಡಿಂಗ್ ಆಗ್ತಾ ಇದೆ ಅನ್ನೋದು ಅರ್ಥ ಆದ್ಮೇಲೆ ಪಂಜಾಬ್ನ ಪೊಲೀಸರು ಅಮೃತ್ ಪಾಲ್ ಸಿಂಗ್ ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅಲ್ಲಿಂದ ಈ ಸಂಘಟನೆ ಮತ್ತೆ ಹೆಚ್ಚು ಸದ್ದು ಮಾಡಿರಲಿಲ್ಲ. ಯಾಕೆಂದ್ರೆ ಈ ಸಂಘಟನೆಗೆ ಸೇರಿದ್ದ ಹಾಗೂ ಅಮೃತ್ ಪಾಲ್ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದ ಸುಮಾರು 200ಕ್ಕೂ ಹೆಚ್ಚು ಮಂದಿಯನ್ನ 2023ರ ಮಾರ್ಚ್ ಅಲ್ಲಿ ಬಂಧಿಸಿ ಜೈಲಿಗಟ್ಟಲಾಗಿತ್ತು. ಆದರೂ ಈ ಸಂಘಟನೆಯ ಸದಸ್ಯರು ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ. ಈಗಲೂ ಕೂಡ ಇದೇ ಸಂಘಟನೆಗೆ ಸೇರಿದ 2 ಅಕ್ರಮವಾಗಿ
ನೇಪಾಳದ ಗಡಿ ದಾಟಿ ಭಾರತಕ್ಕೆ ಬರೋ ಪ್ರಯತ್ನ ಮಾಡ್ತಾ ಇರುವಾಗ ಸಿಕ್ಕಿಬಿದ್ದಿದ್ದಾರೆ. ಈ ಮೂಲಕ ನೇಪಾಳದ ಗಡಿ ಅನ್ನೋದು ವಿದೇಶಿ ಶಕ್ತಿಗಳು ಮತ್ತು ಭಯೋತ್ಪಾದಕ ಸಂಘಟನೆಗಳ ಕಾರ್ಯಕರ್ತರು ಭಾರತಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೆ ಹೆಬ್ಬಾಗಿಲಾಗ್ತಾ ಇದೆ ಅನ್ನೋ ಮಾತೇನಿದೆ ಅದನ್ನು ಪುಷ್ಟೀಕರಿಸ್ತಾ ಇದೆ. ಇಲ್ಲಿ ಇವರಿಬ್ಬರ ಜೊತೆ ಇನ್ನೂ 3 ಅರೆಸ್ಟ್ ಮಾಡಲಾಗಿದೆ. ಅವರು ಇವರಿಬ್ಬರನ್ನ ಅಕ್ರಮವಾಗಿ ಭಾರತದೊಳಕ್ಕೆ ನುಸುಳಿಸೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆ 3 ಜನ ಭಾರತೀಯ ಪೌರರೇ ಆಗಿದ್ದಾರೆ. ಅವರನ್ನ ಸುರೇಶ್ ಕುಮಾರ್ ಪಾಠಕ್, ದಿಲೀಪ್ ಉಪಾಧ್ಯಾಯ ಮತ್ತು ರಾಹುಲ್ ಕುಮಾರ್ ಅಂತ ಗುರುತಿಸಲಾಗಿದೆ. ಇವರು ಖಲಿಸ್ತಾನಿ ಉಗ್ರರಿಗೆ ಭಾರತಕ್ಕೆ ಬರುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ರು ಅನ್ನೋ ಆರೋಪ ಇದೆ. ಹೀಗಾಗಿ ಅವರ ವಿಚಾರಣೆ ಕೂಡ ನಡೀತಾ ಇದ್ದು, ಈ ಹಿಂದೆ ಯಾರಿಗೆಲ್ಲ ಈ ರೀತಿಯ ಸಹಾಯವನ್ನು ಅವರು ಮಾಡಿದ್ದಾರೆ ಅನ್ನೋದರ ಮಾಹಿತಿಯನ್ನು ಹೊರತೆಗೆಯೋ ಪ್ರಯತ್ನ ನಡೀತಾ ಇದೆ. ಗೆಳೆಯರೆ, ಭಾರತವನ್ನು ಅತಿ ಹೆಚ್ಚಾಗಿ ಕಾಡ್ತಾ ಇರೋ ಗಡಿ ಅಂದ್ರೆ ಅದು ಪಾಕಿಸ್ತಾನ. ಅದಾದ ನಂತರ ಚೈನಾ ಮತ್ತು ಬಾಂಗ್ಲಾದೇಶದ ಗಡಿಗಳಿವೆ. ಆದ್ರೆ ಈ 3 ಗಡಿಗಳಲ್ಲೂ ಶತ್ರುಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಪಾಕಿಸ್ತಾನದ ಜೊತೆ ಭಾರತಕ್ಕೆ ಆಗಾಗ ಸಂಘರ್ಷಗಳು ನಡೀತಾ ಇರುತ್ತವೆ. ಚೀನಾದ ಗಡಿಯಲ್ಲಿ ಅಂಥ ದೊಡ್ಡ ಒಳನುಸುಳುವಿಕೆಗಳಿಲ್ಲ. ಆದ್ರೆ ಚೈನೀಸ್ ಸೈನಿಕರು ಗಡಿ ರೇಖೆಯನ್ನ ಉಲ್ಲಂಘಿಸಿ ಆಗಾಗ ಒಳಗೆ ಬರ್ತಾ ಇರ್ತಾರೆ. ಇನ್ನು ಬಾಂಗ್ಲಾದೇಶದ ಗಡಿಯಿಂದ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆಗಳಿವೆ ಮತ್ತು ಆ ಭಾಗದಲ್ಲಿ ಫೆನ್ಸಿಂಗ್ ಕಾರ್ಯಾಚರಣೆ ಕೂಡ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ. ಈ 3 ಗಡಿಗಳನ್ನ ಹೊರತುಪಡಿಸಿದರೆ ಭಾರತದ ಪಾಲಿಗೆ ಅತ್ಯಂತ ಡೇಂಜರಸ್ ಅನ್ನಿಸ್ಕೊಳ್ತಾ ಇರೋ ಗಡಿ ನೇಪಾಳದ ಗಡಿ. ಈ ಗಡಿಯ ಮೂಲಕ ಭಾರತದೊಳಕ್ಕೆ ಭಯೋತ್ಪಾದಕರಿಂದ ಹಿಡಿದು ವಿದೇಶಿ ಶಕ್ತಿಗಳವರೆಗೆ ಯಾರು ಬೇಕಾದರೂ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ನೇಪಾಳಕ್ಕೆ ಬಂದು ಅಲ್ಲಿ ನೇಪಾಳಿ ಐಡೆಂಟಿಟಿಯನ್ನು ಇಟ್ಟುಕೊಂಡು ಚೀನಿಯರು ಭಾರತ ಪ್ರವೇಶ ಮಾಡಿರೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಹಾಗೆ ನೇಪಾಳದ ಗಡಿಯುದ್ದಕ್ಕೂ ಭಾರತದ ನೆಲದಲ್ಲಿರುವ ಮಸೀದಿ ಮದರಸಾಗಳ ಮೇಲೆ ಟರ್ಕಿ ಹಾಗೂ ಪಾಕಿಸ್ತಾನದ ಹಿಡಿತಾ ಇದೆ. ನೇಪಾಳದ ಗಡಿಯಲ್ಲಿ ಟರ್ಕಿ ಮತ್ತು ಪಾಕಿಸ್ತಾನಿ ಬೇಹುಗಾರಿಕಾ ಏಜೆನ್ಸಿಗಳು ವಿಪರೀತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ. ಸೊ ಅಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳು ದಟ್ಟವಾಗಿ ನಡೀತಾ ಇವೆ. ಹೀಗಾಗಿನೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಗಡಿಯಲ್ಲಿನ ಮದರಸಾಗಳ ಮೇಲೊಂದು ಕಣ್ಣಿಟ್ಕೊಂಡು ಕೂತಿದೆ. ಇಷ್ಟಾದರೂ ನೇಪಾಳದ ಗಡಿಯಲ್ಲಿ ಹೆಚ್ಚಿನ ನಿಗಾ ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಅಲ್ಲಿರುವ ಫ್ರೀ ಮೂವ್ಮೆಂಟ್. ಗೆಳೆಯರೆ, ಭಾರತ ಮತ್ತು ನೇಪಾಳದ ನಡುವೆ ಶತಮಾನಗಳಿಂದ ಕೂಡ ಉತ್ತಮ ಬಾಂಧವ್ಯ ಇದೆ. ನೇಪಾಳದ ರಾಜಮನೆತನದ ಮೂಲ ಕರ್ನಾಟಕದ ರಾಜವಂಶ ಅಂತ ಹೇಳಲಾಗುತ್ತೆ. ಅಲ್ಲಿನ ಪಶುಪತಿನಾಥನ ಸನ್ನಿಧಿಯಲ್ಲಿ ಪೂಜೆ ಮಾಡ್ತಾ ಇರೋರು ಕನ್ನಡಿಗರು. ಹೀಗೆ ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾಗಿ ಕೂಡ ಭಾರತದ ಜೊತೆ ಹೆಚ್ಚು ಒಡನಾಟವನ್ನ ಹೊಂದಿರೋ ದೇಶ ನೇಪಾಳ. ಈ 2 ದೇಶಗಳ ನಡುವೆ 1950 ಶಾಂತಿ ಒಪ್ಪಂದ ಆಗಿದೆ. ಹೀಗಾಗಿ ಈ 2 ದೇಶದ ನಾಗರಿಕರು ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲದೆ ಆ 1751 ಕಿಲೋಮೀಟರ್ ಉದ್ದದ ಗಡಿಯನ್ನ ಸುಲಭವಾಗಿ ದಾಟೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಅಲ್ಲಿ ಆ ವ್ಯಕ್ತಿ ಭಾರತ ಅಥವಾ ನೇಪಾಳದ ನಿವಾಸಿ ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ತೋರಿಸಬೇಕಾಗತ್ತೆ. ಹೀಗಾಗಿನೇ ಇದು ಓಪನ್ ಬಾರ್ಡರ್ ಅಂತ ಕರೆಸ್ಕೊಳ್ತಾ ಇದೆ. ಈಗ ಈ ಓಪನ್ ಬಾರ್ಡರ್ ಅನ್ನೋದೇ ಈ ಭಾಗದ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು. ಇಲ್ಲಿ ನೇಪಾಳ ಉತ್ತರ ಪ್ರದೇಶ, ಉತ್ತರಾಖಂಡ್, ಬಿಹಾರ್, ಸಿಕ್ಕಿಂ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ಈ ಗಡಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಬೇಲಿ ಇಲ್ಲ. ಇನ್ನು ಕೆಲ ಕಡೆಗಳಲ್ಲಿ ಹೊಲ ಗದ್ದೆಗಳಲ್ಲಿ ಕೂಡ ಈ ಬಾರ್ಡರ್ ಹಾದು ಹೋಗುತ್ತೆ. ಮತ್ತೆ ಕೆಲ ಕಡೆಗಳಲ್ಲಿ ನದಿ ಮತ್ತು ಕಾಡು ಕೂಡ 2 ದೇಶಗಳನ್ನ ಬೇರ್ಪಡಿಸುತ್ತೆ. ಜೊತೆಗೆ ಇಲ್ಲಿ ಗಡಿ ರೇಖೆಯ ಆ ಕಡೆ ಮತ್ತು ಈ ಕಡೆ 2 ಕಡೆಗಳಲ್ಲೂ ರೋಟಿ ಬೇಟಿ ಸಂಬಂಧಗಳು ಇವೆ. ಹೀಗಾಗಿ ಸಾವಿರಾರು ಜನ ಪ್ರತಿನಿತ್ಯ ಇಲ್ಲಿ ಗಡಿ ದಾಟ್ತಾರೆ. ಇದು ಈಗ ಸಮಸ್ಯೆಗೆ ಕಾರಣ ಆಗ್ತಾ ಇರೋ ವಿಷಯ. ಅಲ್ಲಿ ವೀಸಾ, ಪಾಸ್ಪೋರ್ಟ್ ಬೇಕಿಲ್ಲದೆ ಇರೋದ್ರಿಂದ ದುಷ್ಕರ್ಮಿಗಳು ಹಾಗೂ ಭಾರತದಲ್ಲಿ ಅಶಾಂತಿಯನ್ನು ಉಂಟು ಮಾಡುವವರು ಕೂಡ ಈ ದಾರಿಯನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ಗಡಿಯಲ್ಲಿ ಭಾರತಕ್ಕೆ ಭಯೋತ್ಪಾದಕರ ಒಳನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಗಡಿ ದಾಟೋದಿಕ್ಕೆ ಕೇವಲ ನೇಪಾಳದ ವಾಸ ಧ್ರುವೀಕರಣ ಪತ್ರ ಒಂದಿದ್ರೆ ಸಾಕು. ಭಾರತದಲ್ಲೇ ಯಾರಿಗೆ ಯಾವ ದಾಖಲೆಗಳನ್ನ ಬೇಕಾದರೂ ಸೃಷ್ಟಿ ಮಾಡಿ ಕೊಡ್ತಾರೆ ಅಂದ ಮೇಲೆ ಅದೇ ತರದ ಜನ ನೇಪಾಳದಲ್ಲಿರೋದಿಲ್ವೇ? ಅವರು ಕೂಡ ಅಲ್ಲಿ ಯಾವ ಉಗ್ರನಿಗೆ, ಯಾವ ಅಂಡರ್ ವರ್ಲ್ಡ್ ಡಾನ್ಗೆ ಅಥವಾ ಇನ್ಯಾವುದೇ ಅಕ್ರಮ ನುಸುಳುಕೋರನಿಗೆ ಬೇಕಿದ್ರು ಅಲ್ಲಿನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅವನು ಭಾರತಕ್ಕೆ ಸುಲಭವಾಗಿ ಬರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದಿನ ಕೆಲ ಪ್ರಕರಣಗಳಲ್ಲಿ ಭಯೋತ್ಪಾದಕರು ನೇಪಾಳದಿಂದ ಬಂದಿರೋದು ಹಾಗೂ ಭಾರತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೇಪಾಳಕ್ಕೆ ಹೋದ ಉದಾಹರಣೆಗಳಿವೆ. ಹೀಗಾಗಿನೇ ಈ ದಾರಿಯಲ್ಲಿ ಭಯೋತ್ಪಾದಕರ ಹಾವಳಿ ಕೂಡ ತುಂಬಾನೇ ಹೆಚ್ಚಿದೆ. ಇನ್ನು ಈ ಹಿಂದೆ ಪಾಕಿಸ್ತಾನದಿಂದ ಬರ್ತಾ ಇದ್ದ ಕೌಂಟರ್ ಫಿಟ್ ಕರೆನ್ಸಿ ಕೂಡ ಇದೇ ನೇಪಾಳದ ಗಡಿ ಮೂಲಕ ಬರ್ತಾ ಇತ್ತು. ಅಲ್ಲಿಂದ ಇದು ಉತ್ತರ ಪ್ರದೇಶದ ಅಂಡರ್ ವರ್ಲ್ಡ್ಗೆ ಬಂದು ಆ ಬಳಿಕ
ದೇಶದ ಬೇರೆ ಬೇರೆ ಕಡೆ ಚಲಾವಣೆ ಆಗ್ತಾ ಇತ್ತು. ಈಗ ಈ ಅಕ್ರಮ ನೋಟುಗಳ ದಂಧೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನು ಚಿನ್ನ, ಮಾದಕ ವಸ್ತುಗಳು, ಎಲೆಕ್ಟ್ರಾನಿಕ್ಸ್ ಸೇರಿದ ಹಾಗೆ ಭಾರತಕ್ಕೆ ಬರೋ ಸ್ಮಗಲ್ ಗೂಡ್ಸ್ ಅಲ್ಲಿ ಹೆಚ್ಚಿನ ಪಾಲು ಎಂಟ್ರಿ ಪಡೆಯುವುದು ನೇಪಾಳದ ಗಡಿಯ ಮೂಲಕ. ಹಾಗೆ ಮಾನವ ಕಳ್ಳ ಸಾಗಾಣಿಕೆ ಜಾಲಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಇಲ್ಲಿಂದ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಭಾರತಕ್ಕೆ ತುಂಬಾ ಹಿಂದಿನಿಂದಲೂ ಇದೆ. ಹೀಗಾಗಿನೇ ನಮ್ಮ ಭಾಗದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕೋ ಅದೆಲ್ಲವನ್ನ ಭಾರತದ ಭದ್ರತಾ ಪಡೆಗಳು ಕೈಗೊಂಡಿವೆ. ಇಷ್ಟಾದರೂ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ, ಅಕ್ರಮ ವಲಸೆ ಹಾಗೂ ಚೈನಾ ನಾಗರಿಕರ ಎಂಟ್ರಿ, ಪಾಕಿಸ್ತಾನಿ ISI ಏಜೆಂಟುಗಳು, ಉಗ್ರರ ಒಳನುಸುಳುವಿಕೆ ಮುಂತಾದವು ಈ ಗಡಿಯ ಮೂಲಕ ನಡೀತಲೇ ಹೋಗ್ತಾ ಇವೆ. ಹೀಗಾಗಿನೇ ನೇಪಾಳದ ಗಡಿಯ ಬಗ್ಗೆ ಕೂಡ ಭಾರತ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಿದೆ. ಹೇಗೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯೋ ಅದೇ ಥರ ನೇಪಾಳದ ಗಡಿಯಲ್ಲಿ ಕೂಡ ಫೆನ್ಸ್ ಹಾಕಬೇಕಾದ ಮತ್ತು ಗಡಿ ದಾಟುವ ವ್ಯವಸ್ಥೆಗಳೇನಿವೆ ಅವುಗಳನ್ನು ಮತ್ತಷ್ಟು ಕಠಿಣಗೊಳಿಸಬೇಕಾದ ಅಗತ್ಯ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಹಾಗಾಗದೇ ಇದ್ರೆ ನೇಪಾಳದ ಗಡಿಯ ಮೂಲಕ ಸುಲಭವಾಗಿ ಭಾರತದ ಒಳಕ್ಕೆ ದುಷ್ಕರ್ಮಿಗಳು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ನೇಪಾಳದ ಗಡಿ ಮೂಲಕ ಭಾರತವನ್ನು ಪ್ರವೇಶಿಸ್ತಾ ಇದ್ದ ಇಬ್ಬರು ಖಲಿಸ್ತಾನಿ ಉಗ್ರರ ಬಂಧನ ಹಾಗೂ ನೇಪಾಳದ ಗಡಿ ಹೇಗೆ ಭಾರತಕ್ಕೆ ಕಂಟಕ ಆಗ್ತಾ ಇದೆ ಅನ್ನೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.